ಇಟಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಡಿ ದೇವರಾಜ್ ಅರಸ್ ಎಜುಕೇಶನ್ ಸೊಸೈಟಿ, ಇದೊಂದು ಸೈದಾಪುರದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಕೂಡ ಇದು PU ಸೈನ್ಸ್ ಮತ್ತು ಕಾಮರ್ಸ್ ಮತ್ತು ಆರ್ಟ್ಸ್ ಕಾಲೇಜುಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ನೆಟ್ ಕೂಡ ಇದು ಒಂದು ಅಕಾಡೆಮಿ ಕೂಡ ಆಗ್ತಾ ಇದೆ. ಮಹಾಂತೇಶ್ವರ ಗುಡ್ಡ, ದೋರಣಹಳ್ಳಿ ತಾಲೂಕು, ಶಹಾಪುರ 585223. ಈ ಒಂದು ಸಂಸ್ಥೆಯು ಹಲವಾರು ಇಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫೈಡ್ ಲೆಕ್ಚರ್ಸ್ ಗಳನ್ನ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾ ನೋಡಬಹುದು. ಕನ್ನಡ ಒಂದು ಹುದ್ದೆ, ಇಂಗ್ಲಿಷ್ ಒಂದು, ಫಿಸಿಕ್ಸ್ ಒಂದು, ಕೆಮಿಸ್ಟ್ರಿ ಒಂದು, ಮ್ಯಾಥಮೆಟಿಕ್ಸ್ ಒಂದು, ಬಯೋಲಜಿ ಒಂದು, ಹಿಸ್ಟ್ರಿ ಒಂದು, ಪೊಲಿಟಿಕಲ್ ಸೈನ್ಸ್ ಒಂದು, ಜಿಯೋಗ್ರಫಿ ಒಂದು, ಎಕನಾಮಿಕ್ ಒಂದು, ಅಕೌಂಟೆನ್ಸಿ ಒಂದು, ಬಿಸ್ನೆಸ್ ಸ್ಟಡೀಸ್ ಒಂದು, ಹಾಸ್ಟೆಲ್ ವಾರ್ಡನ್ ಒಟ್ಟು 2 ಹುದ್ದೆಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದೆ. ನೀಟ್ ಮತ್ತು JEE ಮತ್ತು ಕರ್ನಾಟಕ CET ಕೂಡ ಈ ಒಂದು ಬೋಧನೆ ಕೂಡ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ 3 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಸಂಸ್ಥೆ ಕೇಳ್ತಾ ಇದೆ. ಆಸಕ್ತ ಅಭ್ಯರ್ಥಿಗಳು ಆ ಒಂದು ಸಂಸ್ಥೆಯ ಇಮೇಲ್ಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮ್ ಕೂಡ ಇಲ್ಲಿ ರವಾನಿಸಬಹುದು. ವಾಲ್ಕಿನ್ ಇಂಟರ್ವ್ಯೂ 5/4/2026, ದೋರಣಹಳ್ಳಿ ಬ್ರಾಂಚ್ ನಿಯರ್ ಮಹಾಂತೇಶ್ವರ ಗುಡ್ಡ, ದೋರಣಹಳ್ಳಿ ತಾಲೂಕು, ಶಹಾಪುರ 585223. ಸಮಯ ಬೆಳಿಗ್ಗೆ 9 ರಿಂದ 4 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಸೈನ್ಸ್ ಹೈಸ್ಕೂಲ್ ಅಲ್ಲಿ ನೇಮಕಾತಿ, ಫಸ್ಟ್ ಕ್ರಾಸ್, ಕನಕನಗರ, ಬೆಂಗಳೂರು 560032. ಈ ಒಂದು ಸಂಸ್ಥೆಯಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಟ್ರಾಕ್ಟಿವ್ ಸ್ಯಾಲರಿ ಮತ್ತು ಫುಡ್ ಇವರು ಪ್ಯಾಕೇಜ್ ಕೂಡ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನೋಡಬಹುದು, ಮಾಂಟೆಸರಿ ಮತ್ತು ಕಿಂಡರ್ ಗಾರ್ಡನ್ ಮತ್ತು ನರ್ಸರಿ, LKG UKG ಟೀಚರ್ ಗಳನ್ನ ಇವರು ಇಲ್ಲಿ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಂತರ ಪ್ರೈಮರಿ ಟೀಚರ್ ಗ್ರೇಡ್ 1 ರಿಂದ ಗ್ರೇಡ್ 4 ರವರೆಗೆ ಇವರು ಟೀಚಿಂಗ್ ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಹೈಯರ್ ಪ್ರೈಮರಿ ಟೀಚರ್ 5th ಇಂದ 7th ವರೆಗೆ ಇವರು ನೇಮಕಾತಿ ಮಾಡ್ಕೊಳ್ಳಿ ಕೂಡ ಇಂಗ್ಲಿಷ್, ಕನ್ನಡ, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಹುದ್ದೆಗೆ ನೇಮಕಾತಿ. ನಂತರ ನೋಡಬಹುದು ಹೈಸ್ಕೂಲ್ ಸೆಕ್ಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಂಡಿದ್ದಾರೆ 8 to 10 ಹುದ್ದೆಗೆ. ಅಲ್ಲಿ ಕೂಡ ನೋಡಬಹುದು ಇಂಗ್ಲಿಷ್, ಕನ್ನಡ, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಕಾಡೆಮಿಕ್ ಇಲ್ಲಿ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೂಪರ್ವೈಸರ್ ಮತ್ತು ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಅನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗಾಗಲಿ ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಇಂಟರ್ವ್ಯೂ ಟೈಮ್ ಮಾಡಬಹುದು 10 ಸಾಯಂಕಾಲ 4 ನೀವು ವರ್ಕಿಂಗ್ ಡೇ ಅಲ್ಲಿ ಕೂಡ ನೀವು ಇಂಟರ್ವ್ಯೂನ ಕೊಟ್ಟು ಬರಬಹುದು. ನೆಕ್ಸ್ಟ್ ಇದೊಂದು ಕೂಡ ರೇ ಸ್ಕೂಲ್ ಮತ್ತು ಡೇ ಕೇರ್ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಫೀಮೇಲ್ ಕ್ಯಾಂಡಿಡೇಟ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪೇರೆಂಟ್ ಟ್ರಸ್ಟೆಡ್ ಪರ್ಸನಲ್ ಕೂಡ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಪ್ರೀ ಸ್ಕೂಲ್ ಟೀಚರ್ಸ್ ಗಳ ನೇಮಕಾತಿ, ಫ್ರೆಶರ್ ಮತ್ತು ಎಂಟಿಟಿ ಸರ್ಟಿಫಿಕೇಟ್ ಅಭ್ಯರ್ಥಿಸಿದವರು. ಟೆಲಿಕಾಲ್ ಮತ್ತು ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ, ಆಯಾ ಮತ್ತು ಮೈಟ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇರುವ ಸಂಸ್ಥೆಯಲ್ಲಿ ಲೊಕೇಶನ್ ಹೋಗಬಹುದು. ಈ ಒಂದು ಸಂಸ್ಥೆ ತುಮಕೂರಲ್ಲಿ ಕಂಡು ಬರ್ತಾ ಇದೆ. ಆಸಕ್ತಗಳ ಅಭ್ಯರ್ಥಿಗಳು ಈ ಒಂದು ವಾಟ್ಸಪ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಅನ್ನು ಕೂಡ ರವಾನಿಸಬಹುದು. ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ತಿರುಪತಿಯಲ್ಲಿ ಕೂಡ ಇಲ್ಲಿ ಆಗಸ್ಟ್ 2026 ಅವಧಿಯ PhD ಮತ್ತು MS ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ಕೂಡ ನೀಡ್ತಾ ಇದೆ. ಒಂದು ಸಂಸ್ಥೆಯು ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ತಿರುಪತಿ ಇವರು ಆಗಸ್ಟ್ 26, 2026 ಅವಧಿಯ PhD ಮತ್ತು MS ಒಂದು ಪದವಿಗೆ ಇವರು ಆನ್ಲೈನ್ ಮುಖಾಂತರ ಇವರು ಅರ್ಜಿಯನ್ನು ಕೂಡ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಪ್ರಜ್ಞಾ ಭಾರತಿ ವಿದ್ಯಾಲಯದಲ್ಲಿ ಕೂಡ ಹಲವಾರು ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ತಾ ನೋಡಬಹುದು. ಮೊದಲನೇದಾಗಿ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ನಂತರ ಇಂಗ್ಲಿಷ್ EVS ಫ್ಯಾಕಲ್ಟಿ ಹುದ್ದೆಗೆ ನೇಮಕಾತಿ. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಗ್ರೇಡ್ ಹುದ್ದೆಗೆ ಅಂದ್ರೆ ತರಗತಿಯಲ್ಲಿ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತೆ. ನಂತರ ಇಂಗ್ಲಿಷ್ ಫ್ಯಾಕಲ್ಟಿ ಹುದ್ದೆಗೆ ನೇಮಕಾತಿ. ಹೈಸ್ಕೂಲ್ಗೆ ನೀವು ಇಲ್ಲಿ 6 to 10 ವರೆಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಕ್ವಾಲಿಫಿಕೇಶನ್ ನೋಡಬಹುದು B.Ed ಮತ್ತು ಡಿಗ್ರಿ ಆಗಿರಬೇಕು. ಜೊತೆಗೆ ನಿಮ್ಮಲ್ಲಿ ಇಂಗ್ಲಿಷ್ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಅಪ್ಲೈ ನೋಡಬಹುದು ನಿಮ್ಮ ಇತ್ತೀಚಿನ ರೆಸ್ಯೂಮ್ ಅನ್ನು ಕೂಡ ಆ ಒಂದು ಸಂಸ್ಥೆಯ ಇಮೇಲ್ಗೆ ಇಲ್ಲಾಂದ್ರೆ ಆ ಸಂಸ್ಥೆ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ರವಾನಿಸಬೇಕಾಗುತ್ತೆ. ಜೊತೆಗೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ ಆ ಒಂದು ಲೊಕೇಶನ್ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ನೋಡಬಹುದು ದೊಡ್ಡ ಕಳಿಸಂದ್ರ ಬೆಂಗಳೂರು 560062 ಆ ಸಂಸ್ಥೆ ಒಂದು
ಅಡ್ರೆಸ್ ಆಗಿರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಅದರಲ್ಲಿ ಕೂಡ ಹಲವಾರು ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ವರ್ಕಿಂಗ್ ನೋಡಬಹುದು 9 ರಿಂದ 5:30 ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್, ಆ ಸಂಸ್ಥೆ ಇಮೇಲ್ ಕೂಡ ಮಾಡ್ತೀವಿ. ಅಪೋಸಿಟ್ ದೇಜಾಯಿ ಚರ್ಚ್ ಹಾಲ್, ದೇಜಾಯಿ ಬೆಂಗಳೂರು, ಮಂಗಳೂರು 575004 ಸಂಸ್ಥೆಗೆ ನೀವು ಅಡ್ರೆಸ್ ಕೂಡ ಸಲ್ಲಿಸಬಹುದು. ಪಬ್ಲಿಕ್ ಸ್ಕೂಲ್ ಗೋಣಿಕೊಪ್ಪ ರಸ್ತೆ ಪಿರಿಯಾಪಟ್ಟಣದಲ್ಲಿ ಶಿಕ್ಷಕರು ಬೇಕಾಗಿದ್ದಾರಂತೆ. ಮುಖ್ಯ ಶಿಕ್ಷಕರು 1 ಹುದ್ದೆ, ಇಂಗ್ಲಿಷ್ 1 ಹುದ್ದೆ, ಸಮಾಜ ವಿಜ್ಞಾನ ಶಿಕ್ಷಕರು 1, ಗಣಿತ ಶಿಕ್ಷಕರು 1, ಶಿಕ್ಷಕರು 1, ಅದೇ ರೀತಿ ಕಂಪ್ಯೂಟರ್ ಶಿಕ್ಷಕರ 2, ಸೆಕ್ರೆಟರಿ ಹುದ್ದೆಗೆ ಕೂಡ ಇಲ್ಲಿ 1 ಹುದ್ದೆಗೆ ಈ ಒಂದು ಸಂಸ್ಥೆಯ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನ ನಿರ್ವಹಿಸಬೇಕಾದ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಈ ಒಂದು ಇಮೇಲ್ ಆಗಿ ನಿಮ್ಮ ಇತ್ತೀಚಿನ ರವಾನಿಸಬೇಕಾಗುತ್ತದೆ. ಶ್ರೀ ಗುರು ಮಹಾಂತೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಹೊಸಕೋಟೆ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್ 571129 ಈ ಸಂಸ್ಥೆಯಲ್ಲಿ ಕೂಡ ಹಲವಾರು ಶಿಕ್ಷಕರನ್ನು ಅವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಾಗಿ ಕನ್ನಡ 2 ಹುದ್ದೆ, ಹಿಂದಿ 2, ಮ್ಯಾಥಮೆಟಿಕ್ಸ್ 2, ಸೋಷಿಯಲ್ ಸೈನ್ಸ್ 2, ಸೈನ್ಸ್ 1, ಇಂಗ್ಲಿಷ್ ಒಟ್ಟು 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ಇವರು ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ಜೊತೆಗೆ ನಿಮ್ಮ ಒಂದು ಇಮೇಲ್ ಅನ್ನು ಕೂಡ ಇವರು ನಿಮ್ಮ ರೆಸ್ಯೂಮ್ ಅನ್ನು ಕೂಡ ನೀವು ಈ ಒಂದು ಇಮೇಲ್ಗೆ ಇಲ್ಲಿ ರವಾನಿಸಬೇಕಾಗುತ್ತದೆ. ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವತಿಯಿಂದ ಇಲ್ಲಿ ಅಧಿಸೂಚನೆ ಕೂಡ ಆಗ್ತಾ ಇದೆ ನೋಡಬಹುದು. ಇಲ್ಲಿ ಪ್ರಾಧ್ಯಾಪಕರ ಹುದ್ದೆಗೆ ಇರುವ ನೇರ ಸಂದರ್ಶನ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ ನೋಡಬಹುದು. 3/12/2009 ಒಂದು ಅಧಿಸೂಚನೆ ಮೇರೆಗೆ ಇವರು ಪ್ರಾಧ್ಯಾಪಕರ ಹುದ್ದೆಗೆ ಇವರು ಸಂದರ್ಶನ ಮುಖಾಂತರ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲಿ ನೀವು ಕಾನೂನು ಸಲಹೆಗಾರಾಗಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಕೂಡ ಅರ್ಜಿ ಸಲ್ಲಿಸಬಹುದು. ಗುರು ಸದಾಶಿವಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ನೇಮಕಾತಿ ಬೈರಿ ದಿವಾನಕೊಪ್ಪ ಹುಬ್ಬಳ್ಳಿ 580025 ಆ ಸಂಸ್ಥೆ ಕಾಂಟ್ಯಾಕ್ಟ್ ನೋಡಬಹುದು. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ ಗಳನ್ನು ನೇಮಕಾತಿ ಮಾಡ್ತಾರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ. ಇಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ ಒಂದು ಪ್ರೈಮರಿ 2 ಹುದ್ದೆ, ನಂತರ ಇಲ್ಲಿ ಪ್ರೈಮರಿಗೆ 3 ಹುದ್ದೆ, ನಂತರ ಇಲ್ಲಿ ಅಸಿಸ್ಟೆಂಟ್ ಟೀಚರ್ BA BEd ಹಿಸ್ಟರಿ ಆದಂತ 1 ಹುದ್ದೆ, BSc BEd PC 1 ಹುದ್ದೆ, ನಂತರ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ ಬೋಧನೆ ಮಾಡಬೇಕಾಗುತ್ತೆ. ಒಟ್ಟು 1 ಹುದ್ದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಇಂಟು ನೋಡಬಹುದು 6 ಏಪ್ರಿಲ್ 2026 ಬೆಳಿಗ್ಗೆ 11:30ರಿಂದ ಈ ಒಂದು ಹುದ್ದೆಗೆ ಇವರು ನೇರ ಸಂದರ್ಶನ ಮುಖಾಂತರ ಇವರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಸಂದರ್ಶನದ ವೇಳೆ ನೀವು ನಿಮ್ಮ ರೆಸ್ಯೂಮ್ ಮತ್ತು ನಿಮ್ಮ ಇತ್ತೀಚಿನ ಶೈಕ್ಷಣಿಕ ಎಲ್ಲ ದಾಖಲೆ ನೀವು ಇಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಪ್ರೆಸಿಡೆಂಟ್ SJSS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೈರಿ ದೇವನಕೊಪ್ಪ ಸಂಸ್ಥೆಯಲ್ಲಿ ಕೂಡ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೈಸ್ಕೂಲ್ ಸೆಕ್ಷನ್ಗೆ ನೇಮಕಾತಿ ಮಾಡ್ಕೊಳ್ತಾ ಇಲ್ಲಿ ಕೂಡ ಪ್ರೈಮರಿ ಟೀಚರ್ಸ್ ಆಮೇಲೆ ಇಂಗ್ಲಿಷ್ ಮತ್ತು ಇಲ್ಲಿ ಕ್ಲಾಸ್ 1 to 10 ಒಂದು ಸೆಕ್ಷನ್ಗೆ ನೇಮಕಾತಿ, ಸೋಷಿಯಲ್ ಕ್ಲಾಸ್ 3 to 5 ಒಂದು ಕ್ಲಾಸ್ಗಳಿಗೆ, ಹಿಂದಿ ಟೀಚರ್, ತೆಲುಗು, ಇಂಗ್ಲಿಷ್, ಮ್ಯಾಥ್ಸ್, ಸೋಷಿಯಲ್ಸ್ ಕ್ಲಾಸಸ್ಗಳಿಗೆ ನೇಮಕಾತಿ, DDP ಟೀಚರ್ ನೇಮಕಾತಿ, ಅದೇ ರೀತಿ ಹಾಸ್ಟೆಲ್ ವಾರ್ಡನ್ ಹುದ್ದೆ ನೇಮಕಾತಿ ಇಲ್ಲಿ ಬಾಯ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ನೋಡಬಹುದು. ಎಲ್ಲ ಒಂದು ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ. ಫ್ರೆಶರ್ ಕೂಡ ನೀವು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಲೊಕೇಶನ್ಗೋಸ್ಕರ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ ನೀವು ತಿಳಿದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಇಲ್ಲಿ ರವಾನಿಸಬೇಕಾಗುತ್ತದೆ. ವಾಲ್ಕ್-ಇನ್ ಇಂಟರ್ವ್ಯೂ ಡೇಟ್ ನೋಡಬಹುದು 6 ಏಪ್ರಿಲ್ ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನಿಮ್ಮ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಇಂಟರ್ವ್ಯೂ ಡೇಟ್ ನೋಡಬಹುದು 8 ಏಪ್ರಿಲ್ 11 ಏಪ್ರಿಲ್ ಇವರು ನಿಮ್ಮನ್ನೆವರು ವಾಲ್ಕ್-ಇನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ 12 ಏಪ್ರಿಲ್ ಕೂಡ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮ್ ಕೂಡ ರವಾನಿಸಬೇಕಾಗುತ್ತದೆ. ಇಂಟರ್ನ್ಯಾಷನಲ್ ಸ್ಕೂಲ್ ಕುಸ್ಕಲ್ ರೋಡ್ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ಹಿಂದಿ, ಸೋಷಿಯಲ್, ಡಾನ್ಸ್ ಟೀಚರ್, ಲ್ಯಾಬ್ ಇನ್ಸ್ಟ್ರಕ್ಟರ್ ಮತ್ತು ಡ್ರೈವರ್ ಮತ್ತು ಆಯಾ ಮತ್ತು ಹೌಸ್ ಕೀಪರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕ್-ಇನ್ ನೋಡಬಹುದು 15 ಏಪ್ರಿಲ್ ಬೆಳಿಗ್ಗೆ 9:30ರಿಂದ ಇವರು ನಿಮ್ಮನ್ನು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಪ್ಲೇಸ್ ನೋಡಬಹುದು ವೇದಾ ಇಂಟರ್ನ್ಯಾಷನಲ್ ಕೋರ್ಸ್ ಕುಸ್ಕಲ್ ರೋಡ್ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಅನ್ನು ಕೂಡ ಈ ಕೂಡಲೇ ರವಾನಿಸಿ. JLS ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳ ನೇಮಕಾತಿ
ಶೋರೂಮ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಹುದ್ದೆಗೆ, ಸೇಲ್ಸ್ ಮ್ಯಾನ್ ಇಲ್ಲಿ ಗರ್ಲ್ ಹುದ್ದೆಗೆ ನೇಮಕಾತಿ, ಸೇಲ್ಸ್ ಮ್ಯಾನ್ ಗರ್ಲ್ ಟ್ರೈನಿ ಹುದ್ದೆಗೆ, ನಂತರ ಫೀಲ್ಡ್ ಎಕ್ಸಿಕ್ಯೂಟಿವ್ ಹುದ್ದೆಗೆ, ಇಲ್ಲಿ ಗೋಲ್ಡ್ ಸ್ಮಿತ್ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ನೋಡ್ರಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 6 ಏಪ್ರಿಲ್ 2026 ಟೈಮ್ ಬೆಳಗ್ಗೆ 11ರಿಂದ ಸಂಜೆ 7ರ ಒಳಗಾಗಿ ಇವರು ನಿಮ್ಮನ್ನು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು QR ಕೋಡ್ ಅನ್ನು ನೀವು ಸ್ಕ್ಯಾನ್ ಮಾಡಿ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು. ಮಣಿಪುರಂ ಜ್ಯುವೆಲರ್ಸ್ LTD ಸೆಕೆಂಡ್ ಫ್ಲೋರ್, ಕಮ್ಮನಹಳ್ಳಿ ಅಪೋಸಿಟ್ ಎಂಪೈರ್ ರೆಸ್ಟೋರೆಂಟ್, ಬೆಂಗಳೂರು 560084. ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆಸಕ್ತ ಅಭ್ಯರ್ಥಿಗಳು ಆ ಒಂದು ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ, ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಇಲ್ಲಿ ರವಾನಿಸಬೇಕಾಗುತ್ತದೆ. ಜಾಯ್ ಆಲುಕಾಸ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ. ಮೊದಲಾಗಿ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಮೇಲ್ ಮತ್ತು ಫಿಮೇಲ್ ಕೂಡ ಇಬ್ಬರಿಗೂ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೇಲ್ಸ್ ಟ್ರೈನಿಂಗ್ ಹುದ್ದೆಗೆ, ನಂತರ ಅಲ್ಲಿ ರಿಸೆಪ್ಷನ್ ಹುದ್ದೆಗೆ, ನಂತರ ಇಲ್ಲಿ ಸಪೋರ್ಟ್ ಸ್ಟಾಫ್ ಹುದ್ದೆಗೆ, ಅಲ್ಲಿ ಕೂಡ ಡ್ರೈವರ್, ಆಫೀಸ್ ಅಸಿಸ್ಟೆಂಟ್ ಆಗಿರ್ಬೋದು, ಕುಕ್ ಆಗಿರ್ಬೋದು. ನಂತರ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ ಕೂಡ ಮೇಲ್ ಮತ್ತು ಫಿಮೇಲ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೋಡಬಹುದು, ನಿಮಗೆ ಬೆಸ್ಟ್ ಇಂಡಸ್ಟ್ರಿಯಲ್ ಸ್ಯಾಲರಿ ನೀಡ್ತಾ ಇದ್ದಾರೆ, ಫುಡ್ ಅಕೊಮಡೇಷನ್ ನೀಡ್ತಾ ಇದ್ದಾರೆ, ಸೇಲ್ಸ್ ಇನ್ಸೆಂಟಿವ್ ಬೋನಸ್ ನೀಡ್ತಾ ಇದ್ದಾರೆ, 11 ಬೆನಿಫಿಟ್ಸ್ ಮತ್ತು ಗ್ರಾಡ್ಯುಯೇಟ್ ಮತ್ತು ESI ಮತ್ತು EPF ಒಂದು ಗ್ರೂಪ್ ಮೆಡಿಕಲ್ ಇನ್ಸೂರೆನ್ಸ್ ಕೂಡ ಈ ಒಂದು ಸಂಸ್ಥೆಯು ನೀಡ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನಿಮ್ಮ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ನೇಮಕಾತಿ ಸಮಯದಲ್ಲಿ ನಿಮ್ಮ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವು ಇಲ್ಲಿ ತರಬೇಕಾಗುತ್ತದೆ. ನೋಡಬಹುದು, ಜಾಯ್ಸ್ ಆಲುಕಾಸ್ ಶೋರೂಮ್, ಲೈಟ್ ಹೌಸ್ ಹಿಲ್ ರೋಡ್, ಮಂಗಳೂರು. ಫೋನ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. 7th ಏಪ್ರಿಲ್ 2026 ಟ್ಯೂಸ್ಡೇ 10:30ರಿಂದ ಸಾಯಂಕಾಲ 4:30ವರೆಗೆ ಇವರು ನಿಮ್ಮನ್ನ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿ ಒಳಗಾದ್ರು ನಿಮ್ಮ ಇತ್ತೀಚಿನ ರೆಸ್ಯೂಮ್ ಅನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಿ. ಇವರಿಗೆ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮತ್ತು ಡೆಲಿವರಿ ಹುದ್ದೆಗೆ ನೇಮಕಾತಿ ಎಕ್ಸ್ಪೀರಿಯನ್ಸ್ ಇರಬೇಕು. ರಾಮಚಂದ್ರಪುರ ಇಲ್ಲಿ ಬೆಂಗಳೂರಲ್ಲಿ ನೇಮಕಾತಿ. ಲೊಕೇಶನ್ ಕೂಡ ಇಲ್ಲಿ ನೋಡಬಹುದು. ಲೋಕಲ್ ಮೊದಲು ಆಲೋಚನೆ ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ನೀಡುತ್ತಾ ಇದ್ದಾರೆ. ಕಂಪನಿ ನೋಡಬಹುದು, PK ಎಂಟರ್ಪ್ರೈಸ್. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್, ಆ ಸಂಸ್ಥೆ ಇಮೇಲ್ಗೆ ನೀವು ಕೂಡ ನಿಮ್ಮ ರೆಸ್ಯೂಮ್ ಅನ್ನು ಸೆಂಡ್ ಮಾಡಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಅಸಿಸ್ಟೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ ಹುದ್ದೆಗೆ ಒಂದು ಬೆಂಗಳೂರು, ಇನ್ನೊಂದು ಮಂಗಳೂರಲ್ಲಿ ಕೂಡ ಒಂದು ಹುದ್ದೆಗಳು ಖಾಲಿ ಇದೆ ಅಂತೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ ಅನ್ನು ಕೂಡ ನೀವು ಮಾಡಬಹುದು. ತುಮಕೂರು ಜಯನಗರದಲ್ಲಿರುವ ಅಂಗಡಿಗೆ ಇಲ್ಲಿ ರಿಸೆಪ್ಷನ್ ಕೆಲಸಕ್ಕೆ ಇಲ್ಲಿ ಹುಡುಗಿಯರು ಬೇಕಾಗಿದ್ದಾರೆ ಅಂತೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇದೊಂದು ಉತ್ತಮ ಅವಕಾಶ ಅಂತ ಕೂಡ ಹೇಳ್ಬಹುದು. ಇದೊಂದು ಕಾಮರ್ಸ್ ಮಾರ್ಕೆಟಿಂಗ್ ಒಂದು ಪ್ಲೇಸ್ ಆಗಿದೆ. ಇಲ್ಲಿ ಕೂಡ ಕಸ್ಟಮರ್ ಸಪೋರ್ಟ್ ಮತ್ತು ಅಬೋರ್ಡಿಂಗ್ ಎಕ್ಸಿಕ್ಯೂಟಿವ್ ಇಲ್ಲಿ ಫೀಮೇಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಿಲಿಟಿ MCA ಮತ್ತು BCA ಆಗಿರಬೇಕು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಕೂಡ ಆಗಿರಬಹುದು. ಬೆಳಗಾವಿ ಕರ್ನಾಟಕದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನಿಮ್ಮ ರೆಸ್ಯೂಮ್ ಅನ್ನು ಆ ಸಂಸ್ಥೆ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಈ ಕೂಡಲೇ ರವಾನಿಸಿ. ಇಂಜಿನಿಯರ್ಗಳಿಗೆ ಒಂದು ಸುವರ್ಣ ಅವಕಾಶ. ವೈಲ್ಡ್ ಕ್ರಾಫ್ಟ್ ಒಂದು ಕಂಪನಿ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಈ ಒಂದು ಸಂಸ್ಥೆಯು ಸುಂಕದಕಟ್ಟೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಇವರು ಇಂಜಿನಿಯರಿಂಗ್ ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಆಸಕ್ತ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಅನ್ನು ರವಾನಿಸಿ. ವೈಲ್ಡ್ ಕ್ರಾಫ್ಟ್ ಕಂಪನಿಯಿಂದ ಕ್ಯಾಡ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೇಮಕಾತಿ, ಸುಂಕದಕಟ್ಟೆ. ಇದು ಕೂಡ ಬೆಂಗಳೂರಲ್ಲಿ ಕಂಡು ಬರೋದು ಸಂಸ್ಥೆ ಆಗಿದೆ. ಈ ಒಂದು ಸಂಸ್ಥೆಯನ್ನು ಕಾರ್ಯನಿರ್ವಹಿಸಬೇಕಾದ್ರೆ ನಿಮ್ಮ ಒಂದು ರೆಸ್ಯೂಮ್ ಅನ್ನು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಿ. ಇದೇ ರೀತಿ ಮಾಹಿತಿಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.